ನಮಸ್ಕಾರ. ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇದೇನು ಅಂಗಡಿ ಇಟ್ಕೊಂಡು ಕೂತಿದ್ದಾಳೆ ಅಂದ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ನನ್ನ ಹೆಸರು ನಂದಿನಿ ಅಂತ, ನಂದು ಬೆಣ್ಣೆ ಕೃಷ್ಣ ವ್ಲಾಗ್ ಅಂತ. 97,700 ಸಬ್ಸ್ಕ್ರೈಬರ್ ಇದ್ದಾರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಇನ್ನೇನು ನೀವೆಲ್ಲ ಮನಸ್ಸು ಮಾಡಿದ್ರೆ ಒಂದೇ ದಿನದಲ್ಲಿ ನಂದು 1,00,000 ಮಾಡ್ತೀರಾ. ಅಷ್ಟು ನಿಮಗೆ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇದೆ. ಈಗೇನು ಮಾಡ್ತೀನಿ ಅಂತ ನಾನು ಹೇಳ್ತೀನಿ, ಬನ್ನಿ. ವೆಯ್ಟ್ ಲಾಸ್ ಪೌಡರ್ ತುಂಬ ಆರ್ಡ್ರ್ ಇದೆ ನನಗೆ, ತುಂಬ ಅಂದರೆ ತುಂಬ ಆರ್ಡ್ರ್ ಇದೆ. ಅದು ಹೇಗೆ ಮಾಡೋದು, ಏನೇನು ಹಾಕ್ತೀನಿ, ಎಷ್ಟೆಷ್ಟು ಹಾಕ್ತೀನಿ ಅಂತ ಹೇಳ್ತೀನಿ. ನನಗೆ ಆರ್ಡ್ರ್ ಕೊಡ್ಬೋದು, ಇಲ್ಲ ನೀವೇ ಮಾಡ್ಕೊಳ್ಬೋದು. ನಾನು ಅದೇ ಹೇಳ್ತಿದ್ದೀನಿ, ಯಾವುದೂ ಮುಚ್ಚುಮರೆ ಇಲ್ಲ. ನೀವು ಮಾಡ್ಕೊಳ್ಬೋದು ಮನೇಲಿ. ಎಲ್ಲ ಐಟಮು ನಿಮಗೆ ಆಯುರ್ವೇದ ಗ್ರಂಥಿಗೆ ಅಂಗಡಿಲಿ ಸಿಗುತ್ತೆ, ಆಯುರ್ವೇದ ಶಾಪಲ್ಲಿ ಗ್ರಂಥಿಗೆ ಅಂಗಡಿಲಿ ಸಿಗುತ್ತೆ. ನೀವೇನು ಬೇಕಾದರೂ ಮಾಡ್ಕೊಳ್ಬೋದು, ಎಲ್ಲ ಇವಾಗ ಸಿಗುತ್ತೆ. ಇವಾಗ ಫಸ್ಟು ಬರ್ತೀನಿ. ಕಲೋಂಜಿ ನೋಡಿ, ಈ ಥರ ಇರುತ್ತೆ. ಕಲೋಂಜಿ ತೊಗೊಂಡಿದ್ದೀನಿ, ಅರ್ಧ kg ತೊಗೊಂಡಿದ್ದೀನಿ. ಅರ್ಧ kg ಜೀರಿಗೆ ತೊಗೊಂಡಿದ್ದೀನಿ, ಮಾಮೂಲಿ ಜೀರಿಗೆ, ನಾವು ಏನು ಅಡುಗೆಗೆ ಬಳಸ್ತೀವಿ ಆ ಜೀರಿಗೆ ತೊಗೊಂಡಿದ್ದೀನಿ. ಅರ್ಧ kg ಶುಂಠಿ ತೊಗೊಂಡಿದ್ದೀನಿ ನಾನು, ಇದು ಒಣಗಿದ ಶುಂಠಿ. ಅರ್ಧ kg ತೊಗೊಂಡಿದ್ದೀನಿ. ಫ್ಲ್ಯಾಕ್ಸ್ ಸೀಡ್ಸು, ಅಗಸೆ ಬೀಜ, ತುಂಬ ಅಂದರೆ ತುಂಬ ಒಳ್ಳೆಯದು. ನಮಗಿದು ವೆಯ್ಟ್ ಲಾಸ್ ಆಗೋದಲ್ಲದೆ ಚರ್ಮಕ್ಕೆ ಒಳ್ಳೆಯದು, ಕೂದಲಿಗೆ ಒಳ್ಳೆಯದು, ಎಲ್ಲದಕ್ಕೂ ಒಳ್ಳೆಯದು. ಅಗಸೆ ಬೀಜ ನಾನು 2 kg ತೊಗೊಂಡಿದ್ದೀನಿ ನೋಡಿ, 2 kg ಅಗಸೆ ಬೀಜ ತೊಗೊಂಡಿದ್ದೀನಿ. ಎಲ್ಲ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಸೋಂಪು ಅರ್ಧ kg ತೊಗೊಂಡಿದ್ದೀನಿ. ನಾವು ಸೋಂಪು ಯೂಸ್ ಮಾಡ್ತೀವಲ್ಲ, ಹೋಟ್ಲಲ್ಲೆಲ್ಲ ಊಟ ಮಾಡಿದ್ಮೇಲೆ ಕೊಡ್ತಾರಲ್ಲ, ಆ ಸೋಂಪು ಅರ್ಧ kg ತೊಗೊಂಡಿದ್ದೀನಿ. ನೀವು ವಿಡಿಯೋ ಎಲ್ಲರೂ ಸ್ಕಿಪ್ ಮಾಡಿದ್ರೆ ಗೊತ್ತಾಗಲ್ಲ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ನಿಮಗೆಲ್ಲ ಗೊತ್ತಾಗುತ್ತೆ ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಂತ. 1 kg ಮೆಂತ್ಯ ತೊಗೊಂಡಿದ್ದೀನಿ ನಾನು. ಎಷ್ಟು ಅಗಸೆ ಬೀಜ ಹಾಕ್ತೀವಿ ಅರ್ಧ ನಾವು ಮೆಂತ್ಯ ತೊಗೊಂಡಿದ್ದೀನಿ 1 kg. ಇದು ಕಹಿ ಜೀರಿಗೆ ಅಂತ ಹೀಗಿರುತ್ತೆ, ತುಂಬ ಒಳ್ಳೆಯದು, ತುಂಬ ಕಹಿ ಇರುತ್ತೆ, ಬೇಗ ವೆಯ್ಟ್ ಲಾಸ್ ಆಗುತ್ತೆ ನಮಗಿದು. ಇದರಲ್ಲಿ ಚಕ್ಕೆ ಪುಡಿ ಎಲ್ಲ ಮಿಕ್ಸ್ ಆಗೋಗಿದೆ ಅಂಗಡಿಯಿಂದ, ಅವ್ರು ಹೇಳಿದ್ರು ಮಿಕ್ಸ್ ಮಾಡಿಬಿಟ್ಟಿದ್ದಾರಮ್ಮ ಅಂದರು. ಕಹಿ ಜೀರಿಗೆ ಅಂತ ಕೇಳಿದ್ರೆ ಕೊಡ್ತಾರೆ. ನಾನಿದು 1/4 kg ತೊಗೊಂಡಿದ್ದೀನಿ. 50 ಗ್ರಾಮ್ ಲವಂಗ ತೊಗೊಂಡಿದ್ದೀನಿ. ಲವಂಗ ಈ ಥರದ್ದೇ ತೊಗೊಳ್ಬೇಕು ನೋಡಿ, ಹಿಂಗೆ ಫುಲ್ ಇರಬೇಕು, ಈ ಥರದ್ದೇ ಲವಂಗ ತೊಗೊಂಡಿದ್ದೀನಿ. 1/4 kg ಲವಂಗ ತೊಗೊಂಡಿದ್ದೀನಿ ನಾನು. 1/4 kg ಇಪ್ಲಿ ಅಂತ ಕೇಳಿದ್ರೆ ಕೊಡ್ತಾರೆ ನೋಡಿ, ಈ ಥರ ಇರುತ್ತೆ. ಲಾಂಗ್ ಪೆಪ್ಪರ್ ಅಂತಾರೆ, ಇಪ್ಲಿ ಅಂತಾರೆ. ತುಂಬ ಒಳ್ಳೆಯದು ಮಕ್ಕಳಿಗೆ. ನೆಗಡಿ, ಕೆಮ್ಮು, ಶೀತ, ಕಫ ಕಟ್ಟಿದ್ರಂತೂ ತುಂಬ ಒಳ್ಳೆಯದು ಇದು, ತುಂಬ ಅಂದರೆ ತುಂಬ ಒಳ್ಳೆಯದು. ಬೇಗ ವೆಯ್ಟ್ ಲಾಸ್ ಮಾಡೋಕ್ಕೆ ನಮಗಿದು ಸಹಾಯ ಮಾಡುತ್ತೆ. ಇದು ಸೇಮ್ ಕಾಳುಮೆಣಸು ಥರ ಇರುತ್ತೆ, ಆದರೆ ಕಾಳುಮೆಣಸು ಹಾಕ್ಬಿಡಿ, ಇಪ್ಲಿನೇ ಹಾಕಬೇಕು. ನಾನು ಏನೇನು ಹೇಳ್ತೀನಿ ಅದನ್ನೇ ಹಾಕಬೇಕು. ಆಮೇಲೆ ಚಕ್ಕೆಯಲ್ಲಿ 2 ಥರ ಚಕ್ಕೆ ಇರುತ್ತೆ, 2 ಥರ ಚಕ್ಕೆ ಇರುತ್ತೆ. ಒಂದು ಈ ಥರ ನೋಡಿರ್ತೀರ ಎಲ್ಲರೂ, ಈ ಥರ ಸಾಮಾನ್ಯವಾಗಿ ಯಾರೂ ನೋಡಿರಲ್ಲ ನೋಡಿ, ಈ ಥರ. ಇದು ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬ ಒಳ್ಳೆಯದಿದು. ಇದು ಅಷ್ಟಿಲ್ಲ, ಇದು ಕ್ವಾಲಿಟಿ ಕಡಿಮೆ ಇರುತ್ತೆ. ಇದು ವೆಯ್ಟ್ ಲಾಸ್ ಮಾಡೋಕ್ಕಂತೂ ಮಾಡಿಸಿದ ನಂಬರ್ 1 ಇದು. ಇದೇ ತೊಗೊಳ್ಬೇಕು. ನಾನಿದು 150 ಗ್ರಾಮ್ ತೊಗೊಂಡಿದ್ದೀನಿ. ಇದು ಬೇಡ, ನಾನು ತೋರಿಸೋದಕ್ಕೋಸ್ಕರ ನಾನು ತರಿಸಿರೋದು ಇದು. ನಾನು ಇದನ್ನು ತರಿಸೋದೇ ಇಲ್ಲ, ನಾನು ಯಾವಾಗಲೂ ಇದೇ ತರಿಸೋದು, ಅಡುಗೆಗೆಲ್ಲ ನಾನು ಇದೇ ಬಳಸೋದು. ಇದು ತೆಗೆದಿಟ್ಬಿಡ್ತೀನಿ. ಇಷ್ಟು ಐಟಮ್ ಹಾಕ್ತಾಯಿದ್ದೀನಿ. ಮಣ್ಣಿನ ಬಾಣಲಿಲೇ ಉರಿತೀನಿ ನಾನು, ನೀವು ಯಾವ ಬಾಣಲಿಲಾದರೂ ಉರಿಯಿರಿ ಪರವಾಗಿಲ್ಲ. ಅಂಟಿಸ್ಕೊಂಡಿದ್ದೀನಿ ನೋಡಿ. ಇಷ್ಟು ಐಟಮು ಎಷ್ಟೆಷ್ಟು ಹಾಕಿದ್ದೀನಿ ಅಂತ ಹೇಳಿದ್ದೀನಿ. 1 2 3 4 5 6 7 8 9 10 ಐಟಮ್ ಹಾಕಿದ್ದೀನಿ ನಮ್ಮ ವೆಯ್ಟ್ ಲಾಸ್ ಪೌಡ್ರಿಗೆ. ತುಂಬ ಅಂದರೆ ತುಂಬ ಒಳ್ಳೆಯದಿದು. ಬನ್ನಿ, ಇವಾಗ ಒಂದೊಂದೇ ಉರಿಬೇಕು. ಇದನ್ನು ಉರಿಬಾರ್ದು, ಯಾವುದೇ ಕಾರಣಕ್ಕೂ ಅಗಸೆ ಬೀಜನ ಉರಿಬಾರ್ದು, ಶುಂಠಿನ ಉರಿಬಾರ್ದು, ಚಕ್ಕೆ ಬೇಡ, ಇನ್ನೆಲ್ಲ ಉರಿಬೇಕು. ಎಣ್ಣೆ ಇಲ್ಲದೆ ಹಾಗೆ ಉರಿಬೇಕು ನೋಡಿ. ಬಿಸಿ ಆಯಿತು. ನಾನಿವಾಗ ಲವಂಗ ಹಾಕ್ಕೊಳ್ತೀನಿ. ಲವಂಗ ಎಲ್ಲ ಸ್ವಲ್ಪ ಗಮ್ಮನ್ನೋವರೆಗೂ ಹುರ್ಕೊಳ್ಬೇಕು. ನಮ್ಮನೆ ಅಡುಗೆ ಮನೆ ತುಂಬ ಸಣ್ಣದು, ತುಂಬ ಅಂದರೆ ತುಂಬ ಸಣ್ಣದು. ಒಬ್ಬರು ನಿಂತ್ಕೊಂಡ್ರೆ ಇನ್ನೊಬ್ಬರು ನಿಂತ್ಕೊಳ್ಳೋಕ್ಕಾಗಲ್ಲ. ಇದನ್ನು ಸ್ವಲ್ಪ ಹುರ್ಕೊಳ್ಬೇಕು, ಕೆಂಪಾಗೋ ಥರ ಹುರ್ಕೊಬೇಕು ನೋಡಿ. ಇಷ್ಟಾದರೆ ಸಾಕು ನೋಡಿ, ಇದು ಗೊತ್ತಾಗಲ್ಲ, ಇಷ್ಟಾದರೆ ಸಾಕು. ಇದನ್ನು ಇವಾಗ ತೆಕ್ಕೊಂಬಿಡ್ತೀನಿ.
ಎಷ್ಟು ಗಮ್ ಅಂತಿದೆ. ಈಗ ಎಲ್ಲ ಹುರ್ಕೊಳ್ಬೇಕು. ಮೆಂತ್ಯನ ಹುರ್ಕೊಳ್ತೀನಿ, ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತೀನಿ, ಯಾಕಂದ್ರೆ 1 kg ಇದೆ ಇದು. ಮೆಂತ್ಯನ ಕೆಂಪಗಾಗೋ ಥರ ಹುರ್ಕೊಬೇಕು. ನೋಡಿ, ಇಷ್ಟಾದರೆ ಸಾಕು. ತಕ್ಕೊಂಬಿಡ್ತೀನಿ ಇದನ್ನು. ಸೋಂಪು ಹಾಕ್ತೀನಿ. ಸೋಂಪು ಅಷ್ಟೇ ಕೆಂಪಗಾಗೋ ಥರ ಹುರ್ಕೊಬೇಕು. ಎಲ್ಲ ಕೆಂಪಗಾಗೋ ಥರ ಹುರ್ಕೊಂಬಿಡಿ. ನೋಡಿ, ಈ ಥರ ಹುರ್ಕೊಳ್ಬೇಕು. ಕಹಿ ಜೀರಿಗೆ ಇದನ್ನು ಅಷ್ಟೇ ಕೆಂಪಗೆ ಹುರ್ಕೊಳ್ಳಿ. ಇದು ವೆಯ್ಟ್ ಲಾಸ್ ಅಂತಲ್ಲ, ನಮಗೆ ಮೋಷನ್ ಚೆನ್ನಾಗಾಗುತ್ತೆ, ಆಮೇಲೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಹೊಟ್ಟೆ ಕ್ಲೀನ್ ಆಗುತ್ತೆ, ಹೊಟ್ಟೆಲೆಲ್ಲ ಗಲೀಜಿರೋದೆಲ್ಲ ಬರುತ್ತೆ. ಕಹಿ ಜೀರಿಗೆ ತುಂಬ ಒಳ್ಳೆಯದು. ನಾನು ಹಾಕ್ತಿರೋ ಐಟಮ್ ಎಲ್ಲ ಆಯುರ್ವೇದ ಅಂಗಡಿಯಲ್ಲಿ ಸಿಗುತ್ತೆ, ಇಲ್ಲ ಆನ್ಲೈನಲ್ಲಿ ಸಿಗುತ್ತೆ. ನಾನೆಲ್ಲ ಆಯುರ್ವೇದ ಶಾಪಲ್ಲಿ ತರೋದು. ನಾನು ಆನ್ಲೈನಲ್ಲಿ ಏನೂ ಪರ್ಚೇಸ್ ಮಾಡಲ್ಲ, ಅಪರೂಪ ಎಲ್ಲೋ ಒಂದೊಂದು ಅಷ್ಟೇ ನಾನು ಆನ್ಲೈನ್ ತೊಗೊಳ್ಳೋದು. ಇಲ್ಲೆಲ್ಲ ನಾನು ಗ್ರಂಥಿಗೆ ಅಂಗಡಿಗೆ ಹೊರಟೋಗ್ತೀನಿ. ಗಾಂಧಿ ಬಜಾರಲ್ಲಿದೆ, ಚಿಕ್ಕಪೇಟೆಯಲ್ಲಿದೆ, ಮಾರ್ಕೆಟಲ್ಲಿ ಎಲ್ಲ ಕಡೆ ಇದೆ. ಇದನ್ನು ಅಷ್ಟೇ ಕೆಂಪಗಾಗೋ ಥರ ಹುರ್ಕೊಳ್ಳಿ. ನೋಡಿ, ಕಹಿ ಜೀರಿಗೆ ಆಯಿತು, ತೆಕ್ಕೊಂಬಿಡ್ತೀನಿ. ಬಿಸಿ ಇರುತ್ತೆ, ಮಾಡಬೇಕಾದ್ರೆ ಹುಷಾರು. ಈಗ ಇಪ್ಲಿ ಅಂತಾರೆ, ಪಿಪ್ಲಿ ಅಂತಾರೆ, ಅದನ್ನು ಹುರ್ಕೊಳ್ಳಿ. ಸ್ವಲ್ಪ ಘಾಟಾಗುತ್ತೆ, ಮಕ್ಕಳಿರೋ ಮನೆಯಲ್ಲಾದರೆ ನೋಡ್ಕೊಂಡು ಹುರಿರಿ. ನೋಡಿ, ಈ ಥರ ಕಲೋಂಜಿ ಹಾಕ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ಹಾಲು ಕುಡಿಸೋ ತಾಯ್ದಿರೋ ತೊಗೊಳ್ಬೇಡಿ, ಪೌಡ್ರನ್ನ ಮಾಡ್ಕೊಬೇಡಿ. ಇದರಲ್ಲಿ ಎಲ್ಲ ಈಟಿನ ಪದಾರ್ಥ ಇರೋದು. ಈಟಾಗುತ್ತೆ, ಈಟಾದಾಗ ನಮಗೆ ಬೊಜ್ಜು ಕರಗುತ್ತೆ. ಆಮೇಲೆ ನಮಗೆ ಅಕಸ್ಮಾತ್ ಈಟು ಆಯಿತು ಅಂದಾಗ ಬಾರ್ಲಿ ಪೌಡ್ರ್ ಮಾಡ್ಕೊಳ್ಳಿ. ಬಾರ್ಲಿ ಅಕ್ಕಿ ಸಿಗುತ್ತೆ, ಬಾರ್ಲಿ ಪೌಡ್ರನ್ನ ನೋಡಿ ನಾನು ಈ ಥರ ಮಾಡಿಟ್ಕೊಂಬಿಟ್ಟಿರ್ತೀನಿ. ಬಾರ್ಲಿ ಪೌಡ್ರ್ ಸಿಗುತ್ತಲ್ಲ, ಅದನ್ನು ನಾನು ಈ ಥರ ಪೌಡ್ರು, ಅಕ್ಕಿ ಸಿಗುತ್ತೆ, ನಾನು ಈ ಥರ ಪೌಡ್ರ್ ಮಾಡಿಕೊಂಡು ದಿನಕ್ಕೊಂದು 2 ಸ್ಪೂನ್ ಹಾಕ್ಕೊಂಡು ಗಂಜಿ ಮಾಡ್ಕೊಂಡು ಕುಡೀರಿ. ಆವಾಗ ನಿಮಗೆ ಬಾರ್ಲಿಲೂ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಆಮೇಲೆ ಇದು ಬ್ಯಾಲೆನ್ಸ್ ಆಗುತ್ತೆ. ಇದು ಈಟು, ಅದು ತಂಪು, ಈ ಥರ ಬ್ಯಾಲೆನ್ಸ್ ಆಗುತ್ತೆ ನಿಮಗೆ. ಶುಗರ್ ಇರೋರು ಬಳಸ್ಬೋದು, ಇದು BP ಇರೋರು ಬಳಸ್ಬೋದು. ಶುಗರ್ ಕಡಿಮೆ ಆಗುತ್ತೆ. ಇದು ಕಹಿ ಜೀರಿಗೆ ಶುಗರ್ ಕಡಿಮೆ ಮಾಡುತ್ತೆ. ತುಂಬ ಶುಗರ್ ಇರುತ್ತಲ್ಲ, ಅವ್ರು ಬಳಸ್ಬೋದು ಇದನ್ನು. ಹಾಲು ಕುಡಿಯೋ ಮಕ್ಕಳು, ಬಸರಿದಿರು ಇಬ್ಬರು ಮಾತ್ರ ಬಳಸೋದು ಬೇಡ, ಇನ್ನೆಲ್ಲ ಬಳಸ್ಬೋದು ಇದನ್ನು. ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆನೂ ಅಷ್ಟೇ ನಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಹೊಟ್ಟೆ ಕ್ಲೀನ್ ಆಗುತ್ತೆ, ತುಂಬ ಒಳ್ಳೆಯದು. ಆಮೇಲೆ ಮೋಷನ್ ಪ್ರಾಬ್ಲಮ್ ಇರುತ್ತಲ್ಲ, ದಿನ ಮೋಷನ್ಗೆ ಹೋಗಲ್ಲ, ಆವಾಗ ವೆಯ್ಟ್ ಜಾಸ್ತಿ ಆಗೋದು. ಮೋಷನ್ಗೆ ಹೋಗದೆ ಇರೋರು ಗಮನಿಸಿ, ಬೇಕಾದರೆ ನೀವು 2-3 ದಿವಸಕ್ಕೊಂದ್ಸರಿ ಮೋಷನ್ಗೆ ಹೋಗೋರು ನಿಮಗೆ ದಪ್ಪ ಇರ್ತೀರ. ನೀವು ದಿನ ಬೆಳಗ್ಗೆ ಎದ್ದಿದ ತಕ್ಷಣ ಮೋಷನ್ಗೆ ಹೋಗ್ಬಿಡ್ಬೇಕು. ಆ ಥರ ನೀವು ಈ ಪೌಡ್ರನ್ನ ತೊಗೊಂಡ್ರೆ ಹೇಗೆ ತೊಗೊಳ್ಳೋದು, ಏನು, ಎಷ್ಟು ಸ್ಪೂನ್ ತೊಗೊಳ್ಬೇಕು, ಹೇಗೆ ಕುಡಿಬೇಕು ಅಂತ ನಾನು ಹೇಳ್ತೀನಿ. ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ, ವೀಡಿಯೋದಲ್ಲಿ ಹೇಳ್ತೀನಿ. ವೆಯ್ಟ್ ಮಾಡ್ತಾಯಿರಿ, ಮೋಷನ್ ಚೆನ್ನಾಗಾಗುತ್ತೆ. ನೀವು ಎಷ್ಟು ಸಮಾಧಾನ ಆಗುತ್ತೆ ಗೊತ್ತಾ ನಿಮಗೆ. ಹೊಟ್ಟೆ ಕ್ಲೀನ್ ಅಂದರೆ ಕ್ಲೀನ್ ಆಗುತ್ತೆ. ನಾನಿವಾಗ ಆಗಲೇ ಒಂದು 18 kgವರೆಗೂ ಕೊಟ್ಟಿದ್ದೀನಿ. ಅವರೆಲ್ಲ ಅದೇ ಹೇಳ್ತಿದ್ದಾರೆ, ತುಂಬ ಚೆನ್ನಾಗಿದೆ, ಒಂಥರ ಹಗೂರ ಅನಿಸುತ್ತೆ ಮೈ ಅಂತ ಹೇಳ್ತಾ ಇದ್ದಾರೆ. ತುಂಬ ಜನ ಕೇಳ್ತಾಯಿದ್ರು ವೀಡಿಯೋ ಮಾಡಾಕಿ ಅಂತ, ಅದಕ್ಕೋಸ್ಕರ ವೀಡಿಯೋ ಮಾಡಾಕ್ತಾಯಿದ್ದೀನಿ. ಹೊಟ್ಟೆ ಬೊಜ್ಜು ಕರಗುತ್ತೆ. ಎಲ್ರಿಗೂ
ಡೆಲಿವರಿ ಆದಮೇಲೆ ಹೊಟ್ಟೆ ಬೊಜ್ಜು ಬಂದಿದೆ ಅಂತಾರೆ. ನಮ್ಮ ಕಡೆ ಕಹಿ ಜೀರಿಗೆ ಇದೆಯಲ್ಲ, ಅದನ್ನು ಡೆಲಿವರಿ ಆದಮೇಲೆ ಒಂದೊಂದು ಲೋಟ ಕೊಡ್ತಾ ಇರ್ತಾರೆ. ಅದು ಹೊಟ್ಟೆಲಿರೋ ನಾವು ಬ್ಲೀಡಿಂಗ್ ಸರಿಯಾಗಿ ಆಗದೆ ಇದಾಗಿರುತ್ತೆ ಬಾಣ್ತಿಲಿ, ಆವಾಗ ಚೆನ್ನಾಗಾಗುತ್ತೆ ಮತ್ತು ಮೈ ಗಟ್ಟಿ ಆಗುತ್ತೆ ಅಂತ ಹೇಳಿ ಕಹಿ ಜೀರಿಗೆನ ತುಂಬ ಕೊಡ್ತಾರೆ. ನೋಡಿ, ಇಷ್ಟೆಲ್ಲ ಹುರಿದಿದ್ದಾಯಿತು. ಬಿಸಿ ಇದೆ, ಫುಲ್ಲು ತಣ್ಣಗಾಗ್ಬಿಡ್ಲಿ. ನೀವು ಸ್ವಲ್ಪ ಸ್ವಲ್ಪ ಮಾಡೋದಾದರೆ ಮಿಕ್ಸಿಗೆ ಹಾಕ್ಕೊಳ್ಳಿ. ಇವಾಗ ಅಗಸೆ ಬೀಜನ ಸೇರಿಸ್ತೀನಿ ನಾನು. ಅಗಸೆ ಬೀಜನ ಯಾವ ಕಾರಣಕ್ಕೂ ಹುರಿಬೇಡಿ, ಹುರಿದ್ರೆ ಅದರಲ್ಲಿರೋದು ಸತ್ವ ಎಲ್ಲ ಹೋಗ್ಬಿಡುತ್ತೆ. ನಮ್ಮ ವೆಯ್ಟ್ ಲಾಸ್ ಪೌಡ್ರಿಗೆ ಏನೇನು ಹಾಕ್ತಾಯಿದ್ದೀನಿ, ಎಷ್ಟು ಆರೋಗ್ಯ ಇದೆ ಇದರಲ್ಲೆಲ್ಲ ಅಂತ ನೀವು ನೋಡಿ. ಈಗ ಇನ್ನೇನು ಉಳಿತು ನಮಗೆ, ಶುಂಠಿ ಮತ್ತು ಚಕ್ಕೆ ಉಳಿತು. ಇದನ್ನು ಇವಾಗ ಪುಡಿ ಮಾಡಿ ಹಾಕಬೇಕು. ನಾನು ಇದನ್ನು ಸ್ವಲ್ಪ ಕುಟ್ಕೊಳ್ತೀನಿ. ನೋಡಿ, ಇದು ಕುಟ್ಕೊಂಡ್ಮೇಲೆ ಯಾವ ಕಲರ್ ಇರುತ್ತೆ, ಇದು ಯಾವ ಕಲರ್ ಇದೆ ನೋಡಿ ಚಕ್ಕೆ. ಇದು ನಮಗೆ ಬೇಕಾಗಿರೋ ಚಕ್ಕೆ, ಇದು ಮಾಮೂಲಿ ಚಕ್ಕೆ. ಇದು ನೀವು ಇಷ್ಟು ದಿನ ಬಳಸ್ತಾ ಇದ್ದರೆ ವೆಯ್ಟ್ ಲಾಸ್ಗೆ ನಿಲ್ಲಿಸ್ಬಿಡಿ. ಈ ರೌಂಡ್ ಚಕ್ಕೆನೇ ಬಳಸಿ ನಾನು ಇಷ್ಟು ಕುಟ್ಕೊಂಡಿದ್ದೀನಿ. ಇದಕ್ಕೆ ಹಾಕ್ಕೊತೀನಿ ನೋಡಿ. ಶುಂಠಿ ಕುಟ್ಕೊಂಡಿದ್ದೀನಿ, ಇದನ್ನು ಹಾಕ್ಕೊಳ್ತೀನಿ ನೋಡಿ. ಈ ಥರ ಬೀಸ್ಕೊಂಡು ಬಂದು ಸ್ವಲ್ಪ ಗಾಳಿಗೆ ಹಾರಾಕಿದ್ದೀನಿ. ಆಮೇಲೆ ಜರಡೆ ಹಿಡಿದು ಪ್ಯಾಕ್ ಮಾಡೋದು. ಇದನ್ನು ಹೇಗೆ ತೊಗೊಳ್ಬೇಕು, ಈ ಕಲರ್ ಬರುತ್ತೆ ನೋಡಿ, ಇದನ್ನು ಹೇಗೆ ತೊಗೊಳ್ಬೇಕು ಅಂತ ನಾನು ಬನ್ನಿ ಇವಾಗ ತೋರಿಸ್ತೀನಿ. ನೀರು ಕುದಿಯೋಕ್ಕಿಟ್ಟಿದ್ದೀನಿ. ನಿಮ್ಗೆ ಎಷ್ಟು ಬಿಸಿ ಬೇಕು, ಎಷ್ಟು ನೀವು ಕಾಫಿ ಎಷ್ಟು ಬಿಸಿ ಕುಡಿತೀರೋ ಕಾಫಿ ಕುಡಿಬೇಡಿ. ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನೋಡಿ. ನಾನಿಷ್ಟು ನಂದು ವೆಯ್ಟ್ ಲಾಸ್ ಪೌಡ್ರ್ ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ ಸ್ಪೂನಲ್ಲಿ 3/4 ಸ್ಪೂನ್ ತೊಗೊಂಡಿದ್ದೀನಿ. ಲೋಟಕ್ಕೆ ಹಾಕ್ಕೊಳ್ಳಿ, ಯಾವ ಲೋಟ ಆದರೂ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಗಾಜಿನ ಲೋಟದಲ್ಲಿ ಕುಡಿಯೋಕ್ಕೆ ಇಷ್ಟಪಡ್ತೀನಿ. 15 kg ಎಣ್ಣೆ ಕಾಯಿಸಿಟ್ಟಿದ್ದೀನಿ, ತಣ್ಣಗಾಗಿದೆ. ರಾತ್ರಿನೇ ಕಾಯಿಸಿಟ್ಬಿಡ್ತೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ವೆಯ್ಟ್ ಲಾಸ್ ಪುಡಿ ತೊಗೊಳ್ಬೇಕು. ತುಂಬ ಅಂದರೆ ತುಂಬ ನಮಗೆ ಹೇಳಿದ್ನಲ್ಲ ನಾನು ಏನೇನು ಕೊಳ್ಳೇದು ಅಂತ. ಮೋಷನ್ ಚೆನ್ನಾಗಾಗುತ್ತೆ. ನಾನು ತುಂಬ ಬಿಸಿ ಕುಡಿಯೋಲ್ಲ, ನಾನು ಮೀಡಿಯಮ್ ಕುಡಿಯೋದು. ನನಗೆ ಮೊದಲಿಂದನೂ ತುಂಬ ಬಿಸಿ ಅಭ್ಯಾಸ ಇಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣ ಸ್ನಾನ ಆಯಿತು. ಈಗ ವೆಯ್ಟ್ ಲಾಸ್ ಡ್ರಿಂಕ್ ಕುಡಿದ್ಬಿಟ್ಟು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಅವಾಗೊಂದು ವಾಕ್ ಆದಂಗೂ ಆಗುತ್ತೆ. ಈ ಆಯಿಲ್ ಬಿಸ್ನೆಸ್ ಹಿಡ್ಕೊಂಡಾಗಿಂದ ನನಗೆ ಇದು ಮಾಡೋಕ್ಕಾಗ್ತಾಯಿಲ್ಲ, ವಾಕಿಂಗೆಲ್ಲ ಹೋಗೋಕ್ಕಾಗ್ತಾಯಿಲ್ಲ. ಸ್ವಲ್ಪ ಚೇಂಜ್ ಮಾಡ್ಕೊಬೇಕು ಲೈಫ್ ಸ್ಟೈಲು. ನೋಡಿ ಹೀಗಾಗುತ್ತೆ ನೋಡಿ. ನಮ್ಮದು ವೆಯ್ಟ್ ಲಾಸ್ ಡ್ರಿಂಕು ರೆಡಿ ನೋಡಿ. ಬೆಳಗ್ಗೆ 1 ಸ್ಪೂನು, ರಾತ್ರಿ ಮಲ್ಕೊಳ್ಳುವಾಗ 1 ಸ್ಪೂನು. ನಿಮಗೆ ಬೇಗ ವೆಯ್ಟ್ ಲಾಸ್ ಕಡಿಮೆ ಆಗಬೇಕು, ವೆಯ್ಟ್ ಲಾಸ್ ಆಗಬೇಕು ಅಂತಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಈಗ ಮಿಕ್ಸ್ ಮಾಡ್ಕೊಳ್ಳಿ. ಅದು ತಳ್ದಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ. ಸಿಪ್ ಬೈ ಸಿಪ್ ಕುಡಿಯೋದು. ಫಸ್ಟು ನೀವು ಕುಡಿಬೇಕಾದ್ರೆ ಕಹಿ ಅನಿಸುತ್ತೆ. ನಾವು ಕಹಿ ಜೀರಿಗೆ ಹಾಕಿರೋದ್ರಿಂದ ತುಂಬ ಕಹಿ ಅನಿಸುತ್ತೆ. ನೀವು ಕ್ರಮೇಣ 3 ದಿವಸ ಕುಡೀರಿ. ಕಹಿ ಇದ್ದರೆ ನಮಗೇನು ಗೊತ್ತಾ, ಕಹಿ ಜೀರಿಗೆ ಹೊಟ್ಟೆ ಎಲ್ಲ ಕ್ಲೀನ್ ಮಾಡುತ್ತೆ. ನಮಗೆ ಮೋಷನು ಸಲೀಸಾಗುತ್ತೆ. ಮೋಷನ್ ಸಲೀಸಾಯಿತು ಅಂದರೆ ವೆಯ್ಟ್ ಲಾಸು ಬೇಗ ಆಗುತ್ತೆ. ನೀವು ಯಾರನ್ನಾದರೂ ಕೇಳಿ ನೋಡಿ. ಇದು ಸಿಪ್ ಬೈ ಸಿಪ್ ಕುಡಿಬೇಕು. ಗಟ್ಗಟ ಅಂತ ಕುಡಿಬೇಡಿ. ಗಟ್ಗಟ ಅಂತ ಕುಡಿಯೋಕ್ಕೂ ಆಗಲ್ಲ. ಅದು ಎಲ್ಲ ನೋಡಿ. ಅಗಸೆ ಬೀಜ ಹಾಕಿದ್ದೀವಿ. ಅಗಸೆ ಬೀಜ ಎಷ್ಟು ಒಳ್ಳೇದು. ಅಗಸೆ ಬೀಜನ ಯಾವ ಕಾರಣಕ್ಕೂ ಉರಿಬೇಡಿ. ಮತ್ತು ಚಕ್ಕೆ ಹೇಳಿದ್ದೀನಿ ನಾನು ಯಾವ ಥರ ಚಕ್ಕೆ ತೊಗೊಳ್ಬೇಕು ಅಂತ. 10 ಐಟಮ್ ಹಾಕಿ ಮಾಡಿರೋದು ವೆಯ್ಟ್ ಲಾಸ್ ಡ್ರಿಂಕು. ನಿಮ್ಮ ಮುಂದೆನೇ ಮಾಡಿದ್ದೀನಿ. ನನಗಿವಾಗ 15 kg ಆರ್ಡ್ರಿದೆ, ಹಾಗಾಗಿ ಮಾಡ್ತಾಯಿದ್ದೀನಿ. ಬೇಕು ಅಂದವರು ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ. ಆ ನಂಬರ್ಗೆ ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ.
ಎಷ್ಟು ಏನು ಅಂತ ಅಲ್ಲಿ ತಿಳಿಸ್ತೀನಿ. ಸದ್ಯದಲ್ಲೇ ನಂದು ಆಯಿಲು ಮತ್ತು ಕಡಲೆ ಹಿಟ್ಟು ಇದ್ರದ್ದು ರೇಟು ಎಷ್ಟು ಅಂತ ಬೇಕು ಅಂತ ಅನಿಸಿದ್ರೆ ನನಗೆ ವಾಟ್ಸಪ್ ಮಾಡಿ ರೇಟ್ ಬೇಕು ಅಂತ ಹೇಳಿ ನಾನು ಖಂಡಿತ ಅದರಲ್ಲಿ ರೇಟು ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ರೇಟು ತಿಳಿಸ್ಕೊಡ್ತೀನಿ. ಇವಾಗ ಇದನ್ನು ಕುಡಿತೀನಿ ನನಗೆ ಟೈಮ್ ಆಗುತ್ತೆ, ದೇವಸ್ಥಾನಕ್ಕೆ ಹೋಗಬೇಕು, ಪೂಜೆ ಆಗಬೇಕು, ಮತ್ತು ಇವಾಗೆಲ್ಲ ಪ್ಯಾಕಿಂಗ್ ಶುರು ಮಾಡಬೇಕು. ಬೆಳಗ್ಗೆ 6:30 ಆಯಿತು. ಇಷ್ಟೊತ್ತು ವೆಯ್ಟ್ ಲಾಸ್ ಡ್ರಿಂಕ್ದು ವೀಡಿಯೋ ನೋಡಿದ್ರೆ ಏನೇನು ಹಾಕಿದ್ದೀನಿ ಅಂತ ಮನೆಯಲ್ಲೇ ಮಾಡ್ಕೊಳ್ಳಿ. ಆದರೆ ನಾನು ಏನೇನು ಹೇಳಿದ್ದೀನಿ ಅದೇ ಐಟಮ್ ಹಾಕಿ, ಬೇರೆ ಐಟಮ್ ಹಾಕ್ಬೇಡಿ. ಚಕ್ಕೆ ಆಗಲಿ ಹಿಪ್ಲಿ ಆಗಲಿ ಬೇರೆ ಹಾಕ್ಬೇಡಿ, ಅದೇ ಹಾಕಿ ಮಾಡ್ಕೊಳ್ಳಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.